ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ, ಹೊಸದಾಗಿ ಮದುವೆಯಾಗಿದ್ದ ದಂಪತಿ ಸಾವು. ಕೃಷಿ ಯಂತ್ರಕ್ಕೆ ಸಿಲುಕಿ ಮಹಿಳೆಯ ದೇಹ ಛಿದ್ರ. 27 ವಾಣಿಜ್ಯ ಅಂಗಡಿಗಳಿಗೆ ಜಿಬಿಎ ದಂಡ ಹಾಕಿದ್ಯಾಕೆ? ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕಾಡಾನೆ ಉಪಟಳ, ಮಕ್ನ ಆನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್. ಧಾರವಾಡದ ರಾಮಲಿಂಗ ಕಾಮಣ್ಣನ ದೇಗುಲದಲ್ಲಿ ಭಕ್ತರ ಪರದಾಟ. ಇಂದು ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ಹಣಾಹಣಿ. T20 ವಿಶ್ವಕಪ್ ಸೆಮಿಫೈನಲ್ಗೆ ಎಂಟ್ರಿ ಕೊಡೋದು ಯಾರು? ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಅಂಜನಾಪುರದಲ್ಲಿ ಭಾರೀ ಅಗ್ನಿ ಅವಘಡವೊಂದು ಸಂಭವಿಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಷ್ಟ ಸಂಭವಿಸಿದೆ. ಬೆಳಗ್ಗೆ 8:30 ಸುಮಾರಿಗೆ ಗೋಡೌನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ನೋಡ್ತಿದ್ದಂತೆ ಇಡೀ ಪ್ರದೇಶಕ್ಕೆ ಆವರಿಸಿ ಸುಟ್ಟು ಕರಕಲಾಗಿದೆ. ಶಮಿ ಅಹಮದ್ ಎಂಬುವರಿಗೆ ಸೇರಿದ ಗೋಡೌನ್ನಲ್ಲಿ ಹಾಸಿಗೆ ತಯಾರು ಮಾಡಲಾಗ್ತಿತ್ತು. ರಾತ್ರಿ ಎಂದಿನಂತೆ ಕಾರ್ಮಿಕರು ಕೆಲಸ ಮುಗಿಸಿ ಭಾನುವಾರದ ಹಿನ್ನೆಲೆ ಮನೆಗಳಿಗೆ ತೆರಳಿದ್ದಾರೆ. ಬೆಳಗ್ಗೆ 8:30 ಸುಮಾರಿಗೆ ಗೋಡೌನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಗೋಡೌನ್ನಿಂದ ಹೊಗೆ ಆಚೆ ಬರ್ತಿದ್ದಾಗ ಸ್ಥಳೀಯರು ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಮಾಲೀಕ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದು, ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸುವಷ್ಟರಲ್ಲೇ ಬೆಂಕಿ ಇಡೀ ಗೋಡೌನ್ಗೆ ಆವರಿಸಿದೆ. ಪರಿಣಾಮ ಸುಮಾರು 4-5 ಎಕರೆ ಜಾಗದಲ್ಲಿದ್ದ ಸಂಪೂರ್ಣ ಗೋಡೌನ್ ಸುಟ್ಟು ಭಸ್ಮವಾಗಿದ್ದು, ಅಂದಾಜು 10 ಕೋಟಿಯಷ್ಟು ನಷ್ಟವಾಗಿರುವುದಾಗಿ ಮಾಲೀಕ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಇದೇ ಗೋಡೌನ್ನಲ್ಲಿ ಸುಮಾರು 8ಕ್ಕೂ ಹೆಚ್ಚು ವಾಹನಗಳು ಸುಟ್ಟು ಕರಕಲಾಗಿವೆ. ಒಳಭಾಗದಲ್ಲಿ ನಿಲ್ಲಿಸಿದ್ದ 2 ಟೆಂಪೋ, 2 ಗೂಡ್ಸ್ ವಾಹನಗಳು ಸುಟ್ಟು ಹೋಗಿವೆ. ಆಚೆ ಲೋಡ್ ಆಗಿ ನಿಂತಿದ್ದ ವಾಹನಗಳು ಸುಟ್ಟಿದ್ದು, ಮಾಲೀಕರು ಕಂಗಾಲಾಗಿದ್ದಾರೆ. ನಮಗೆ ಬೆಳಿಗ್ಗೆ 8:00 ಫೋನ್ ಬಂತು. ಆಗ ನಾನು ಇಮಿಡಿಯೇಟ್ ಫೈರ್ ಸ್ಟೇಷನ್ ಫೋನ್ ಮಾಡಿದೆ. ನಾನು ಬಂದೆ ಅಲ್ಲಿಂದ ಮಾರ್ಕೆರಿಂದ. ಇಲ್ಲಿ ಬಂದಾಗ 2 ಗಾಡಿ ಬಂತು ಫೈರ್ ಸ್ಟೇಷನ್ ಬಂದು. ಅಷ್ಟೊತ್ತಿಗೆ ಎಲ್ಲ ಬೆಂಕಿ ಫುಲ್ ಹತ್ಕೊಂಡ್ಬಿಟ್ಟಿತ್ತು. ಫುಲ್ ಕಂಪ್ಲೀಟ್ ಆಗಿ ಇಲ್ಲಿಂದೆಲ್ಲ ಫುಲ್ ಬೆಂಕಿ ಜೋರಾಗಿ ಹತ್ಕೊಂಡಿತ್ತು. ಆಮೇಲೆ ಫೈರ್ ಬಂದು ಫೈರ್ ನೀರು ಹಾಕಿದ್ರು. ಬಟ್ ಆದ್ರೂ ಇಲ್ಲಿಂದ ನೀರು ಹಾಕಿದ್ರೆ ಆ ಕಡೆ ಜಾಸ್ತಿ ಸ್ಪ್ರೆಡ್ ಆಯ್ತು. ಕಾರಣ ಏನು ಗೊತ್ತಿಲ್ಲ. ಇಲ್ಲ ಗೊತ್ತಾಗಿಲ್ಲ. ಹೊರಗಡೆ ಬರೀ ಫಾರ್ಮ್ ಬೆಡ್ ಮಾಡೋ ಐಟಮ್ ಇರುತ್ತೆ, ಮೆಟೀರಿಯಲ್ ಫಾರ್ಮ್ ಹಾಸಿಗೆ ಮತ್ತು ಮೆಷಿನರೀಸ್ ಇತ್ತು. ಆಗಿರ್ಬೋದು ಅಂದಾಜು ಒಂದು 10 ಕೋಟಿ ಮೇಲೆ ಇರುತ್ತೆ. ಮಹಾರಾಷ್ಟ್ರದ ನಾಗ್ಪುರದ ಫ್ಯಾಕ್ಟರಿಯೊಂದರಲ್ಲಿ ಭೀಕರ ಸ್ಫೋಟ ಸಂಭವಿಸಿ 17 ಜನರು ಭೀಕರವಾಗಿ ಮೃತಪಟ್ಟಿರುವ ಘಟನೆ ನಡೆದಿದೆ. SBL ಎನರ್ಜಿ ಲಿಮಿಟೆಡ್ ಮೈನಿಂಗ್ನಲ್ಲಿ ಭೀಕರ ಸ್ಫೋಟದಿಂದಾಗಿ 17 ಜನರು ಭೀಕರವಾಗಿ ಪ್ರಾಣ ಬಿಟ್ಟಿದ್ದು, 18ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ NDRF ತಂಡ ಆಗಮಿಸಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದೆ. ಬೆಳಗ್ಗೆ 7ರಿಂದ 7:15 ಸುಮಾರಿಗೆ ಡಿಟೋನೇಟರ್ ಪ್ಯಾಕಿಂಗ್ ಯೂನಿಟ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ ಅಂಥೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ಗಾಯಗೊಂಡವರನ್ನು ನಾಗ್ಪುರದ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಗೆ ಬೇಸರ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮೃತರ ಕುಟುಂಬಕ್ಕೆ ಕೇಂದ್ರ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನು ಫ್ಯಾಕ್ಟರಿಯ ಮಾಲೀಕರು ಘಟನೆಯ ಕುರಿತು ಸದ್ಯದರಲ್ಲಿಯೇ ಸಂಪೂರ್ಣ ಮಾಹಿತಿಯ ಹೇಳಿಕೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ನಾಗ್ಪುರ ಪೊಲೀಸರು ಪರಿಶೀಲನೆ ನಡೆಸಿ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ. ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ನೂತನವಾಗಿ ಮದುವೆಯಾಗಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಕಡಹಳ್ಳಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ ಆಗಿದೆ. ಮೃತರನ್ನ ಕಾರ್ತಿಕ್ ಹೂಗಾರ್ 34 ವರ್ಷ, ಐಶ್ವರ್ಯ 30 ವರ್ಷದ ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಾವೇರಿ ನಗರದ ನಿವಾಸಿಗಳಾಗಿದ್ದು ನಿನ್ನೆ ದೇವರ ದರ್ಶನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದ ವೇಳೆ ದುರ್ಘಟನೆ ಸಂಭವಿಸಿದೆ. ಮದುವೆಯಾಗಿ ಕೇವಲ 15 ದಿನಗಳಾಗಿತ್ತಷ್ಟೇ. ವಿಷಯ ತಿಳಿತಾ ಇದ್ದ ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಸ್ಥಳೀಯರು ಕಾರ್ಯಾಚರಣೆಯನ್ನು ನಡೆಸಿ ಕಾರಿನಿಂದ ಮೃತದೇಹ ಹೊರಕ್ಕೆ ತೆಗೆದಿದ್ದಾರೆ. ಸ್ಥಳಕ್ಕೆ ತಡಸಾ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ತಡಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಟುಂಬ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಪೇಟೆ ವಾಣಿಜ್ಯ ಮಳಿಗೆಗಳಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಚಿಕ್ಕಪೇಟೆಯ 27 ವಾಣಿಜ್ಯ ಅಂಗಡಿಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ದಂಡ ಹಾಕಿದೆ. ವಿವಿಧ ವಾಣಿಜ್ಯ ಅಂಗಡಿಗಳಿಗೆ 1.19 ಲಕ್ಷ ದಂಡ ವಿಧಿಸಲಾಗಿದೆ. ನಿಷೇಧಿತ ಏಕ ಬಳಕೆ ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದ ಸುಮಾರು 27 ಅಂಗಡಿಗಳಿಗೆ 1,19,600 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಗಾಂಧಿನಗರ ವಿಭಾಗದ ಮಾರ್ಷಲ್ ತಂಡ ಮತ್ತು ಕೆಆರ್ ಮಾರುಕಟ್ಟೆ ವಿಭಾಗದ ಮಾರ್ಷಲ್ ತಂಡಗಳು ದಾಳಿ ನಡೆಸಿ ದಂಡ ವಿಧಿಸಿದೆ. ಪುನಃ ಏಕ ಬಳಕೆ ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರಿಕೆ ಕೊಟ್ಟಿದೆ. ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕಾಡಾನೆ ಉಪಟಳ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ 2 ಕಾಡಾನೆಗಳ ಸೆರೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಇಂದಿನಿಂದ ಚನ್ನಪಟ್ಟಣದಲ್ಲಿ ಪುಂಡಾನೆ ಸೆರೆ ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ. ಚನ್ನಪಟ್ಟಣದ ಬಿವಿಹಳ್ಳಿ ಗ್ರಾಮದ ಬಳಿಯಿಂದ ಕಾರ್ಯಾಚರಣೆ ಆರಂಭ ಆಗಿತ್ತು. 6 ಸಾಕಾನೆಗಳಿಂದ ಪುಂಡಾನೆ ಸೆರೆ ಆಪರೇಷನ್ ನಡೆದಿದೆ. ಸುಗ್ರೀವ, ಕಂಜನ್, ಧನಂಜಯ, ಹರ್ಷ, ಈಶ್ವರ, ಅಯ್ಯಪ್ಪ ಆನೆಗಳಿಂದ ಕಾಡಾನೆ ಸೆರೆ ಕಾರ್ಯಾಚರಣೆ ಆಗಿದೆ. ಕಾರ್ಯಾಚರಣೆ ವೇಳೆ 9 ಕಾಡಾನೆಗಳ ಹಿಂಡು ಸಾಕಾನೆ ಸುಗ್ರೀವನ ಕಂಡು ಎದ್ನೋ ಬಿದ್ನೋ ಅಂತ ಓಡಿದೆ. ಸುಗ್ರೀವ ಆನೆಯನ್ನ ನೋಡ್ತಾ ಇದ್ದ ಹಾಗೆ ಕಾಡಾನೆಗಳು ಬಿವಿಹಳ್ಳಿ ಕೆರೆಯಿಂದ ಕಾಡಿನತ್ತ ಓಡಿ ಹೋಗಿದೆ. 2 ಕಾಡಾನೆಗಳ ಸೆರೆಗೆ ಈ ಕಾರ್ಯಾಚರಣೆ ನಡೆದಿದೆ. ಈ ವೇಳೆ ಕೆರೆಯಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆ ಹಿಂಡನ್ನ ಸುಗ್ರೀವ ಆನೆ ಹಿಮ್ಮೆಟ್ಟಿಸಿದೆ. ಇನ್ನು ಕೊನೆಗೂ ಮಕ್ನ ಆನೆ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಸಕ್ಸಸ್ ಆಗಿದ್ದಾರೆ. 6 ಸಾಕಾನೆಗಳ ಮೂಲಕ ಕಾರ್ಯಾಚರಣೆ
ನಡೆಸಿ 1 ಕಾಡಾನೆ ಸೆರೆ ಹಿಡಿದಿದ್ದಾರೆ. 8 ಕಾಡಾನೆಗಳನ್ನ ಲೀಡ್ ಮಾಡ್ತಾ ಇದ್ದ ಮಕ್ನಾ ಆನೆ ರೈತರ ಜಮೀನುಗಳಿಗೆ ಲಗ್ಗೆ ಇಟ್ಟು ಬೆಳೆ ನಾಶವನ್ನ ಪಡಿಸಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಮಣ್ಣನ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ರು. ಆದರೆ ವಿದ್ಯುತ್ ಇಲ್ಲದೆ ಕತ್ತಲಲ್ಲಿ ಭಕ್ತರು ಪರದಾಡೋ ಸ್ಥಿತಿ ಬಂದಿತ್ತು. ಪ್ರತಿ ವರ್ಷ ಹೋಳಿಯಲ್ಲಿ ಸರಾಗವಾಗಿ ನಡೀತಾ ಇದ್ದ ದರ್ಶನ ವ್ಯವಸ್ಥೆ ಈ ಬಾರಿ ಅವ್ಯವಸ್ಥೆಯಿಂದ ಕೂಡಿತ್ತು. ರಾತ್ರಿ ವಿದ್ಯುತ್ ಪೂರೈಕೆ ಇಲ್ಲದ ಕಾರಣ ಕತ್ತಲಲ್ಲೇ ಭಕ್ತರು ದರ್ಶನ ಪಡೆಯೋ ಸ್ಥಿತಿ ಉಂಟಾಯಿತು. ಜನರೇಟರ್ ವ್ಯವಸ್ಥೆ ಕೂಡ ಇಲ್ಲದೆ ಇದ್ದಿದ್ರಿಂದ ಭಕ್ತರು ಅನಿವಾರ್ಯವಾಗಿ ಕತ್ತಲಲ್ಲಿ ರಾಮಲಿಂಗ ಕಾಮಣ್ಣನ ದರ್ಶನ ಪಡೆದರು. ಬೆಳಗ್ಗೆ ಸುಮಾರು 5 ಗಂಟೆ ವೇಳೆಗೆ ವಿದ್ಯುತ್ ಕೈ ಕೊಟ್ಟಿದ್ರಿಂದ ಈ ಅವ್ಯವಸ್ಥೆ ಉಂಟಾಗಿದೆ. ಮೊಬೈಲ್ ಟಾರ್ಚ್ ಹಿಡ್ಕೊಂಡು ಸರದಿಯಲ್ಲಿ ಭಕ್ತರು ನಿಂತು ಪರದಾಡಬೇಕಾಯಿತು. ಕಳೆದ 3 ದಿನಗಳಿಂದ ಸತತ 24 ಗಂಟೆ ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸರತಿ ಸಾಲಲ್ಲಿ ನಿಂತು ಭಕ್ತರು ದರ್ಶನವನ್ನ ಪಡಿತಾ ಇದ್ದಾರೆ. ಸಂಜೆ 7 ಗಂಟೆಗೆ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ಮಹತ್ವದ ಪಂದ್ಯ ಶುರುವಾಗಲಿದೆ. 2026ರ T20 ವಿಶ್ವಕಪ್ ಸೆಮಿಫೈನಲ್ಗೆ ಎಂಟ್ರಿ ಕೊಡಬೇಕಾದಲ್ಲಿ 2 ತಂಡಗಳಿಗೂ ಕೂಡ ಗೆಲ್ಲುವ ಅವಶ್ಯಕತೆ ಇದೆ. ಅದರಲ್ಲೂ ಟೀಮ್ ಇಂಡಿಯಾಗೆ ರನ್ ರೇಟ್ ದೊಡ್ಡ ಅಡ್ಡಿಯಾಗಿದ್ದು ಕೆರೆಬಿಯನ್ ತಂಡದ ವಿರುದ್ಧ ದೊಡ್ಡ ಗೆಲುವನ್ನು ದಾಖಲಿಸಬೇಕಾದ ಅನಿವಾರ್ಯತೆಯಲ್ಲಿದೆ. ಉಭಯ ತಂಡಗಳು ಈಗಾಗಲೇ 2 ಪಂದ್ಯಗಳನ್ನು ಆಡಿದ್ದು 1 ಗೆಲುವು ದಾಖಲಿಸಿ 2 ಪಾಯಿಂಟ್ಗಳನ್ನು ಪಡೆದಿವೆ. ಆದರೆ ರನ್ ರೇಟ್ ದೃಷ್ಟಿಯಿಂದ ನೋಡಿದಾಗ ವೆಸ್ಟ್ ಇಂಡೀಸ್ ಭಾರತ ತಂಡಕ್ಕಿಂತ ಮುಂದಿದೆ. ಹೀಗಾಗಿ ಭಾರತಕ್ಕೆ ಇದು ಮಹತ್ವದ ಪಂದ್ಯವಾಗಿದೆ. ಒಂದು ವೇಳೆ ಮಳೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಪಂದ್ಯ ರದ್ದಾಗಿದ್ದೇ ಆದರೆ ವೆಸ್ಟ್ ಇಂಡೀಸ್ ಸರಳವಾಗಿ ಸೆಮಿಫೈನಲ್ ಅನ್ನು ಪ್ರವೇಶಿಸುತ್ತೆ. ಈ ಪಂದ್ಯದಲ್ಲಿ ಗೆದ್ದವರು ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಎದುರು ಸೆಣಸಾಡಲಿದ್ದಾರೆ. ಗೆಲ್ಲುವ ಫೇವರೇಟ್ ಟೀಮ್ ಇಂಡಿಯಾ ಆಗಿದ್ರೂ ಕೂಡ ವೆಸ್ಟ್ ಇಂಡೀಸ್ ದೈತ್ಯ ಬ್ಯಾಟಿಂಗ್ ಪಡೆಯನ್ನು ಅಷ್ಟು ಸರಳವಾಗಿ ಉದಾಸೀನ ಮಾಡುವ ಸ್ಥಿತಿಯಲ್ಲೂ ಕೂಡ ಭಾರತವಿಲ್ಲ. ನಶೆ ಮುಕ್ತ ಡ್ರಗ್ಸ್ ಮುಕ್ತ ಕರ್ನಾಟಕ ಮ್ಯಾರಥಾನ್ಗೆ ಕರ್ನಾಟಕದ ಜನ ಉತ್ತಮವಾಗಿ ಸ್ಪಂದಿಸಿದ್ದಾರೆ. ದಾವಣಗೆರೆ ಜಿಲ್ಲಾ ಪೊಲೀಸರಿಂದ ಆಯೋಜನೆಗೊಂಡ ಮ್ಯಾರಥಾನ್ನಲ್ಲಿ 100 ಜನ ಭಾಗವಹಿಸಿದ್ರು. ಡಿಸಿ ಗಂಗಾಧರ ಸ್ವಾಮಿ, ಎಸ್ಪಿ ಶೇಖರ್, ಸಿಒ ಗಿತ್ತೆ ವಿಠಲ್ ಮಾಧವರಾವ್ ಭಾಗಿಯಾಗಿದ್ದು ವಿಶೇಷ ಆಗಿತ್ತು. ವಿಜೇತರಿಗೆ ಬಹುಮಾನ ನೀಡಲಾಯಿತು. ಇನ್ನು ಮಂಡ್ಯದಲ್ಲೂ ಮ್ಯಾರಥಾನ್ ನಿಯೋಜನೆ ಮಾಡಲಾಗಿತ್ತು. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ, ಎಸ್ಪಿ ಶೋಭಾರಾಣಿ, ಗಿಲ್ಲಿ ನಟ ಚಾಲನೆ ಕೊಟ್ಟರು. ವಿವಿ ರಸ್ತೆ, ವಿವೇಕಾನಂದ ರಸ್ತೆ, 100 ಫೀಟ್ ರಸ್ತೆ, ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮ್ಯಾರಥಾನ್ ಆಯಿತು. 100 ಜನ ಭಾಗಿಯಾಗಿತ್ತು. ಕೋಲಾರದ ಕೆಜಿಎಫ್ನಲ್ಲಿ ಎಸ್ಪಿ ಶಿವಾಂಶು ರಜಪೂತ್ ಪೊಲೀಸ್ ರನ್ ಧ್ಯೇಯವಾಕ್ಯದಲ್ಲಿ ಮ್ಯಾರಥಾನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಪೊಲೀಸರು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಭಾಗಿಯಾಗಿದ್ದರು. ಉಡುಪಿಯಲ್ಲಿ ಪೊಲೀಸ್ ಮ್ಯಾರಥಾನ್ ವೇಳೆ ಕುಸಿದು ಬಿದ್ದು ಎಸ್ಐ ನಾಸಿರ್ ಹುಸೇನ್ ಸಾವನ್ನಪ್ಪಿದ್ದಾರೆ. ಜನಸಮುದಾಯದಲ್ಲಿ ಈ ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಈ ವಿಶೇಷವಾಗಿ ಯುವಕರಲ್ಲಿ ಇದನ್ನ ಅವರಿಗೆ ಮುಟ್ಟಿಸಬೇಕು. ಈ ಡ್ರಗ್ಸ್ ಒಳ್ಳೆಯದಲ್ಲ, ಜೀವನಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ ಅದನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ಮಾಡಿದ್ದೇವೆ. ಪೊಲೀಸ್ ಇಲಾಖೆ ತಮ್ಗೆ ಗೊತ್ತಿದ್ದಾಗೆ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿದೆ. ನಾವು ಇದನ್ನು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಒಂದಲ್ಲ ಒಂದು ದಿವಸ ನಾವು ಯಶಸ್ಸಾಗ್ತೀವಿ ಅನ್ನೋದು ನಮಗೆ ವಿಶ್ವಾಸ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಹೋದರ ಪ್ರಹ್ಲಾದ್ ದಾಮೋದರ್ ದಾಸ್ ಮೋದಿ ಭೇಟಿ ಕೊಟ್ಟು ಹಲವು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು. ಭಾರತೀಯ ತೈಲಿಕ್ ಸಾಹು ರಾಥೋಡ್ ಮಹಾಸಭಾ ಮುಖ್ಯ ಸಲಹೆಗಾರರಾಗಿರುವ ಪ್ರಹ್ಲಾದ್ ದಾಮೋದರ್ ದಾಸ್ ಮೋದಿ ಮೊದಲಿಗೆ ಪುತ್ತೂರಿನ ಲಕ್ಷ್ಮೀದೇವಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಹಾಲಕ್ಷ್ಮೀ ದೇವಿ ಅಮ್ಮನವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಸಮುದಾಯದ ಕ್ಷೇಮಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದರು. ಇದಾದ ಬಳಿಕ ಪುತ್ತೂರಿನಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಗಾಣಿಗ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವರು ತೆರಳಿದರು. ಪುತ್ತೂರಿನ ಕೋಟೇಚ ಹಾಲ್ನಲ್ಲಿ ಆಯೋಜಿಸಲಾದ ಗಾಣಿಗ ಸಂಗಮದಲ್ಲಿ ವಿವಿಧ ಭಾಗಗಳಿಂದ ಸಮುದಾಯದ ಮುಖಂಡರು, ಕಾರ್ಯಕರ್ತರು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಕಾರ್ಯಕ್ರಮದಲ್ಲಿ ಸಮುದಾಯದ ಏಕತೆ, ಶೈಕ್ಷಣಿಕ ಅಭಿವೃದ್ಧಿ, ಆರ್ಥಿಕ ಸಬಲೀಕರಣ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಅಂತ ಹೇಳಿ ಆಯೋಜಕರು ತಿಳಿಸಿದ್ದಾರೆ. ಪ್ರಹ್ಲಾದ್ ಮೋದಿ ಅವರ ಆಗಮನದಿಂದ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ಮೆರುಗು ಕೂಡ ಬಂದಿದೆ.